ಈ ಸಿನಿಮಾ ಒಂದು ಸಾಮಾನ್ಯ ಕ್ರೈಮ್ ಸ್ಟೋರಿ ಸಿನಿಮಾವಲ್ಲ. ಲಿಂಗಂ ಅನ್ನೋ ಒಬ್ಬ ಹುಡುಗನ ಲೈಫ್ ಹೇಗೆಲ್ಲ ಕಂಪ್ಲೀಟ್ ಆಗಿ ಚೇಂಜ್ ಆಗುತ್ತದೆ ಅನ್ನೋದೇ ಲಿಂಗಂ ಸಿನಿಮಾದ ಒಂದು ಪ್ರಮುಖ ಕಥೆಯಾಗಿದೆ. ಹಾಗಾದ್ರೆ ಈ ಒಂದು ಸಿನಿಮಾದ ಕತೆ ಬಗ್ಗೆ ನೋಡೋಣ ಬನ್ನಿ. ಹಾಯ್ ಹಲೋ ನಮಸ್ಕಾರ ನನ್ನೆಲ್ಲ ಸ್ನೇಹಿತರಿಗೆ. ಇವತ್ತು ನಾನು ಮತ್ತೊಂದು ಸಿನಿಮಾದ ಬಗ್ಗೆ ಮಾತನಾಡ್ತಾ ಇದ್ದೀನಿ. ಈ ಒಂದು ಸಿನಿಮಾ ಕೂಡ ಕನ್ನಡಕ್ಕೆ ಡಬ್ಬಿಂಗ್ ಆಗಿ ಜಿಯೋ ಹಾಟ್‌ಸ್ಟಾರಲ್ಲಿ ನಿಮಗೆ ನೋಡೋಕ್ಕೆ ಸಿಗುತ್ತದೆ. ಒಬ್ಬ ಕಬಡ್ಡಿ ಪ್ಲೇಯರ್ನ ಲೈಫ್ ಅದು ಹೇಗೆ ಅಂಡರ್ ವರ್ಲ್ಡ್ಗೆ ಎಂಟ್ರಿ ಕೊಡ್ತಾನೆ, ಅಂಡರ್ ವರ್ಲ್ಡ್ಗೆ ಎಂಟ್ರಿ ಕೊಡೋಕ್ಕೆ ಪ್ರಮುಖ ಕಾರಣ ಏನು ಮತ್ತು ಅವನ ಮೇಲೆ ಬರೋಕ್ಕೆ ಆ ಒಂದು ಕೇಸ್ ಹೇಗೆ ಕಾರಣ ಅಂತ ನಾನು ನಿಮಗೆ ಇವತ್ತು ರಿವ್ಯೂನಲ್ಲಿ ಸಂಪೂರ್ಣವಾಗಿ ಈ ಒಂದು ಸಿನಿಮಾದ ಬಗ್ಗೆ ಮಾಹಿತಿ ಜೊತೆಗೆ ಈ ಸಿನಿಮಾದ ಕಂಪ್ಲೀಟ್ ಸ್ಟೋರಿ ಡಿಸ್ಕಸ್ ಮಾಡ್ತೀನಿ ಈ ಒಂದು ರಿವ್ಯೂನಲ್ಲಿ. ಸೊ ಬನ್ನಿ, ಹಾಗಾದರೆ ಸ್ನೇಹಿತರೆ, ಈ ನಾನು ಮಾಡುವಂಥ ಮೂವಿ ರಿವ್ಯೂಗಳು ಆಗ್ಬೋದು, ನಾನು ಮಾಡುವಂಥ ಕೆಲಸ ನಿಮಗೆ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡು ಮುಖಾಂತರ ನೀವು ನಮಗೆ ಸಪೋರ್ಟ್ ಜೊತೆಗೆ ಪ್ರೋತ್ಸಾಹ ಕೂಡ ನೀಡಬಹುದು. ಹಾಗಾದರೆ ಲಿಂಗಂ ಸಿನಿಮಾದ ಕತೆ ಕಡೆ ನೋಡೋಣ ಬನ್ನಿ. ಸಿನಿಮಾ ಸ್ಟಾರ್ಟ್ ಆದಾಗ ಸಿನಿಮಾದಲ್ಲಿ ನಮ್ಮ ಹೀರೋ ಒಬ್ಬ ಕಬಡ್ಡಿ ಪ್ಲೇಯರ್ ಆಗಿರ್ತಾನೆ. ಆದರೆ ಮುಂಚೆ ಅವನು ಕಬಡ್ಡಿ ತುಂಬ ಹೈ ಲೆವೆಲಲ್ಲಿ ಕೂಡ ಸ್ಟೇಟು ನ್ಯಾಷನಲ್ ಲೆವೆಲಲ್ಲಿ ಕೂಡ ಕಬಡ್ಡಿ ಆಡಿರ್ತಾನೆ. ಆದರೆ ಅವನದು ಫ್ಯಾಷನ್ ಆಗಿರುತ್ತದೆ. ಆದರೆ ಅವನು ನಿಜವಾದ ಡ್ರೀಮ್, ಅವನು ಪೊಲೀಸ್ ಆಗಬೇಕಂತ ನಿಜವಾದ ಕನಸು ಇಟ್ಟಿರ್ತಾನೆ. ಆದರೆ ಒಂದು ದಿನ ಅವನ ಮೇಲೆ ಒಂದು ಪ್ಲಸ್ ಮರ್ಡರ್ ಕೇಸ್ ಬರುತ್ತದೆ. ಆ ಒಂದು ಇನ್ಸಿಡೆಂಟಿಂದ ಅವನ ಕಂಪ್ಲೀಟಾಗಿ ಅವನ ಲೈಫೇ ಡಿಸ್ಟ್ರಾಯ್ ಆಗಿ ಬಿಡುತ್ತದೆ. ಹೌದು, ಅದು ನಿಜವಾಗ್ಲೂ ಅವನು ಮಾಡಿರಲ್ಲ, ಅದು ಬೇರೆ ಯಾರೋ ಮಾಡಿ ಇವನ ಮೇಲೆ ತಂದು ಹಾಕಿರ್ತಾರೆ. ಆದರೂ ಅವನ ಲೈಫ್ ಕಂಪ್ಲೀಟಾಗಿ ಡೆಸ್ಟ್ರಾಯ್ ಆದ ಮೇಲೆ ಹೇಗಾದರೂ ರಿವೆಂಜ್ ತೀರಿಸ್ಕೋಬೇಕಂತ ಅವನು ಸ್ಲೋ ಆಗಿ ಅಂಡರ್ ವರ್ಲ್ಡ್ಗೆ ಎಂಟ್ರಿ ಕೂಡ ಕೊಡ್ತಾನೆ. ಸೊ ಅಲ್ಲಿಂದ ಆ ಒಂದು ಇನ್ಸಿಡೆಂಟಿಂದ ಆ ಒಬ್ಬ ನಮ್ಮ ಹೀರೋ ಡೇಂಜರಸ್ ಆಗಿ ಗ್ಯಾಂಗ್ಸ್ಟರ್ ಆಗಿ ಟ್ರಾನ್ಸ್ಪರೆಂಟ್ ಆಗ್ತಾನೆ. ಹೌದು, ಆ ಒಂದು ಟ್ರಾನ್ಸ್ಫರ್ ಆಗುವಂಥ ರೀತಿ, ಆ ಒಂದು ಸೀನ್ ಇದೆಯಲ್ಲ ಸಿನಿಮಾದಲ್ಲಿ ತುಂಬ ಒಂದು ಗೂಬ್ಸ್ ಬಂಪ್ಸ್ ರೀತಿ ತೋರಿಸಿದ್ದಾರೆ. ಸ್ಕ್ರೀನ್ ಮೇಲೆ ಬರುವಂಥ ಪರ್ಫಾರ್ಮೆನ್ಸ್ ಆಗ್ಬೋದು ಮತ್ತು ಬರುವಂಥ ನಿಜವಾದ ಆ್ಯಕ್ಷನ್ ಸೀಕ್ವೆನ್ಸ್ ಆಗ್ಬೋದು ಎಲ್ಲವೂ ಕೂಡ ಬೇರೆ ಲೆವೆಲಲ್ಲಿ ತೋರಿಸಿ ಕೊಟ್ಟಿದ್ದಾರೆ. ಏಕೆಂದರೆ ಒಂದು ಸಿನಿಮಾ ಅಂದಮೇಲೆ ಪ್ರತಿ ಒಂದೊಂದು ಕೂಡ ಅರ್ಥ ಆಗೋ ಹಾಗೇನೆ ಪ್ರತಿ ಒಂದೊಂದಕ್ಕೂ ಅರ್ಥ ಕೊಡಲೇಬೇಕಾಗುತ್ತದೆ. ಸೊ ಅದೇ ಒಂದು ನಿಟ್ಟಿನಲ್ಲಿ, ಅದೇ ಒಂದು ಸಾಲಿನಲ್ಲಿ ಕೂಡ ಸಿನಿಮಾ ಕಥೆಯಲ್ಲಿ ಆಗ್ಬೋದು, ಹೇಳುವಂಥ ರೀತಿಯಲ್ಲಿ ಎಲ್ಲಿ ಕೂಡ ಫೇಲ್ ಆಗಿಲ್ಲ. ಒಂದು ಒಳ್ಳೆ ಬೆಸ್ಟ್ ಆ್ಯಕ್ಷನ್ ಮತ್ತು ಒಂದು ಮರ್ಡರ್ ಮಿಸ್ಟರಿ ಸಿನಿಮಾವಾಗಿದೆ. ಹೌದು, ಒಬ್ಬ ಕಬಡ್ಡಿ ಪ್ಲೇಯರ್ನ ಲೈಫ್ ಆ ಒಂದು ಮರ್ಡರ್ ಕೇಸಿಂದ ಹೇಗೆ ಎಂಟ್ರಿ ಕೊಡ್ತಾನೆ ಅಂತ ನೀವು ಸಿನಿಮಾ ನೋಡಿ ತಿಳಿದುಕೊಳ್ಳಬೇಕು. ಏಕೆಂದರೆ ಸಿನಿಮಾ ನೋಡುವಾಗ ನಿಮಗೆ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಮತ್ತು ಒಂದು ಒಳ್ಳೆ ಆ್ಯಕ್ಷನ್ ಅಂಡರ್ ವರ್ಲ್ಡ್ ಕೂಡ ಪರಿಚಯ ಮಾಡಿಕೊಡುತ್ತದೆ ಸ್ನೇಹಿತರೆ. ಹಾಗೆ ಈ ಒಂದು ಸಿನಿಮಾದ ಸ್ಟೋರಿ ಕೂಡ ಇಂಟ್ರೆಸ್ಟ್ ಆಗಿದೆ. ಪ್ರತಿ ಒಂದೊಂದು ಸೀನ್ ನೋಡುವಾಗ ಟೆನ್ಷನ್ ನಿಮಗೆ ಹೆಚ್ಚಿಗೆ ಫೀಲ್ ಮಾಡಿಸುತ್ತದೆ. ಆದರೆ ಸಿನಿಮಾದ ಒಂದು ಪ್ರಮುಖ ಬಿಗ್ ಪ್ಲಸ್ ಪಾಯಿಂಟ್ ಅಂದರೆ ಈ ಒಂದು ಸಿನಿಮಾದ ಬ್ಯಾಕ್ಗ್ರೌಂಡಲ್ಲಿ ಬರುವಂಥ ಡಾರ್ಕ್ ಮೂಡ್ ಮ್ಯೂಸಿಕ್. ಹೌದು, ತುಂಬ ಚೆನ್ನಾಗಿಯೇ ಆ ಒಂದು ಕ್ರಿಯೇಟ್ ಮಾಡಿದ್ದಾರೆ. ಹೌದು, ಆ ನಂತರ ಈ ಒಂದು ಸಿನಿಮಾದ ಪರ್ಫೆಕ್ಟ್ ಮ್ಯಾಚ್ನಲ್ಲಿ ಅಂದರೆ ಪರ್ಫೆಕ್ಟಾಗಿಯೇ ಒಂದು ಮಿಡಲಲ್ಲಿ ಬರುವಂಥ ಆ ಒಂದು ಟ್ವಿಸ್ಟ್ ಸ್ಟೋರಿ ಕೂಡ ಅನ್ಪೇರಬಲ್ ಆಗಿ ಕನ್ವರ್ಟ್ ಮಾಡುತ್ತದೆ. ಸೊ ಹಾಗೆ ನೀವು ಕೂಡ ಅನ್ಕೊಂಡ್ರಂಗಿಲ್ಲ ಇಂಥ ಒಂದು ಎಂಡಿಂಗ್ ಸಿಗುತ್ತೆ ಅಂತ. ಸೊ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಆಗಲ್ಲ ಅಂಥ ಒಂದು ಎಂಡಿಂಗ್, ಅಂಥ ಒಂದು ಕ್ಲೈಮ್ಯಾಕ್ಸ್ ಸಿನಿಮಾದಲ್ಲಿ ಬರುತ್ತದೆ. ಸೊ ಆಮೇಲೆ ಮತ್ತೆ ಆ ಒಂದು ಕೇಸ್ ಅವನಿಂದ ಹೋಗುತ್ತಾ ಅಥವಾ ನಿರಪರಾಧಿ ಆಗಿ ಪ್ರೂವ್ ಆಗುತ್ತಾ ಅಥವಾ ಅಪರಾಧಿಯಾಗಿ ಉಳಿತಾನ ಅಂತ ನೀವು ಈ ಸಿನಿಮಾ ಜಿಯೋ ಹಾಟ್‌ಸ್ಟಾರಲ್ಲಿ ನಿಮಗೆ ನೋಡೋಕ್ಕೆ ನಮ್ಮ ಕನ್ನಡ ಭಾಷೆಯಲ್ಲಿ ಕೂಡ ನೋಡೋಕ್ಕೆ ಸಿಗುತ್ತದೆ. ಸೊ ಫ್ರೀ ಇರುವ ಟೈಮಲ್ಲಿ ಯಾವುದು ನಿಮಗೆ ಹೆಚ್ಚಿನ ಮೂವಿ ನೋಡುವ ಇಷ್ಟವಿದ್ದರೆ ಈ ಒಂದು ಸಿನಿಮಾ ಲಿಂಗಂವನ್ನು ನೋಡಿ
ಎಂಜಾಯ್ ಮಾಡಿಕೊಳ್ಳಿ ಸ್ನೇಹಿತರೆ. ಸೊ ಇದು ಆಗಿತ್ತು ಲಿಂಗಂ ಸಿನಿಮಾದ ಒಂದು ಪ್ರಮುಖ ಕತೆ. ಸೊ ಈ ಒಂದು ಮೂವಿ ರಿವ್ಯೂ ಇಲ್ಲಿಗೆ ಮುಗಿಯುತ್ತದೆ. ಸೊ ನಾನು ಮಾಡುವಂಥ ಮೂವಿ ರಿವ್ಯೂ ಆಗ್ಬೋದು, ನಾನು ಮಾಡುವಂಥ ಕೆಲಸ ನಿಮಗೆ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡು ಮುಖಾಂತರ ಸಪೋರ್ಟ್ ಮಾಡಿ. ಮತ್ತೆ ಸಿಗೋಣ ಮತ್ತೊಂದು ಬೇರೆ ಮೂವಿ ರಿವ್ಯೂದೊಂದಿಗೆ. ಕಾಯ್ತಾರೆ. ನಮಸ್ಕಾರ ನನ್ನೆಲ್ಲ ಸ್ನೇಹಿತರಿಗೆ.